ಹಲೋ ಡಿಯೋಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಹೇಳ್ತಾ ಇವತ್ತಿನ ಕತೆ ಸ್ಟಾರ್ಟ್ ಮಾಡೋಣ ಬನ್ನಿ. ರಣಧೀರ್ ಸೋಲೊಪ್ಪದ ಪ್ರೇಮಿಯಂತೆ ನಗ್ತಾ ಆ ಅಸಹ್ಯ ಇಷ್ಟ ಪ್ರೇಮವಾಗಿ, ಪ್ರೇಮ ಹುಚ್ಚಾಗಿ, ಆ ಹುಚ್ಚು ಪ್ರಾಣವಾಗಿ, ನೀನು ನನ್ನವಳಾಗೋ ದಿನ ಹತ್ತಿರದಲ್ಲೇ ಇದೆ ಸಾವಿ, ಬೇಕಿದ್ರೆ ಕಾದು ನೋಡು ಅಂತ ಹೇಳಿ ತನ್ನ ಕುರ್ಚಿಯಲ್ಲಿ ಕುತ್ಕೊಳ್ಳೋದಕ್ಕೆ ಹೋದ. ಅಷ್ಟರಲ್ಲಿ ಮೇಜಿನ ಮೇಲೆ ಸಾವೇರಿ ಇಟ್ಟಿದ್ದ ಆ ಪ್ಯಾಕೆಟ್ ಅವನ ಕಣ್ಣಿಗೆ ಬಿತ್ತು. ಅವನಿಗೆ ತಕ್ಷಣ ಒಂದು ತುಂಟ ಆಲೋಚನೆ ಬಂತು. ನಗುವಂತ ತಡೀತ ಅಂದ ಹಾಗೆ ನಮಗೆ ಇವುಗಳ ಅಗತ್ಯವಿಲ್ಲ ಅಲ್ವಾ, ಅಂದರೆ ನನಗೆ ಇವುಗಳನ್ನು ಬಳಸೋದಕ್ಕೆ ಇಷ್ಟವಿಲ್ಲ, ಹಾಗಾಗಿ ಮೊದಲೇ ಹೇಳ್ತಿದ್ದೀನಿ ಅಂತ ಚೇಷ್ಟೆ ಮಾಡ್ದ. ಸಾವೇರಿ ಕೋಪ ನೆತ್ತಿಗೇರ್ತು. ಮೇಜಿನ ಮೇಲಿದ್ದ ಪೇಪರ್ ವೇಟನ್ನು ಎತ್ತಿ ರಣಧೀರ್ನತ್ತ ಎಸೆದ್ಲು. ಜಸ್ಟ್ ಶಟಪ್ ಅಂತ ಗಟ್ಟಿಯಾಗಿ ಕಿರುಚ್ತಾ ಅವನತ್ತ ನುಗ್ಗಿ ಬಂದ್ಲು. ರಣಧೀರ್ ತನಗೆ ತಗಲ್ದಂತೆ ಆ ಪೇಪರ್ ವೇಟನ್ನು ನಾಜೂಕಾಗಿ ಹಿಡ್ಕೊಂಡ. ತನ್ನತ್ತ ರೌದ್ರಾವತಾರದಲ್ಲಿ ಬರ್ತಿರುವ ಅವಳನ್ನು ಲಕ್ಷಿಸಿದವನಂತೆ ಸುಮ್ಮನೆತ್ಕೊಳ್ತಾ ಸಾವೇರಿ ಅವನ ಹತ್ರ ಹೋಗಿ ಅವನ ಶರ್ಟ್ ಕಾಲರ್ ಹಿಡಿದು ಅಲ್ಗಾಡಿಸ್ತಾ, ಇನ್ನೊಮ್ಮೆ ನನ್ನೊಂದಿಗೆ ಅತ್ಯ ಆಯಿತು ಅಂದರೆ ಸರಿ ಇರೋದಿಲ್ಲ, ನೆನ್ಪಿಡಿ ಅಂತ ಗಂಭೀರವಾಗಿ ಎಚ್ಚರಿಸಿದ್ಲು. ಆದರೆ ರಣಧೀರ್ ಅವಳ ಎಚ್ಚರಿಕೆಯನ್ನು ಕಿವಿಗೂ ಹಾಕ್ಕೊಳ್ಳಿಲ್ಲ. ಕಾಲರ್ ಹಿಡ್ದಿದ್ದ ಅವಳ ಕೈಗಳನ್ನು ಏದಿಟ್ಟಿಸಿ ನೋಡ್ತಾ ಕುರ್ಚಿಯಿಂದ ಮೇಲೆದ್ದ. ಮಿಂಚಿನ ವೇಗದಲ್ಲಿ ಅವಳ ನಡುವನ್ನು ಹಿಡಿದು ತನ್ನತ್ತ ಎಳೆದುಕೊಂಡನ. ಅವಳು ಚೇತರಿಸಿಕೊಳ್ಳುವ ಮೊದಲೇ ಅವಳ ತುಟಿಗಳಿಗೆ ತನ್ನ ತುಟಿಗಳನ್ನ ಒತ್ತಿ ಸಂಪೂರ್ಣ ಪ್ರಜ್ಞೆಯೊಂದಿಗೆ ಆ ಮುತ್ತನ್ನು ಸವಿಯತೊಡಗಿದ. ಮೊದಲಿಗೆ ಆಘಾತದಿಂದ ರಣಧೀರ್ ಏನು ಮಾಡ್ತಿದ್ದಾನಂತ ಸಾವೇರಿಗೆ ತಿಳಿಲಿಲ್ಲ. ಆದರೆ ಅವನ ತುಟಿಗಳು ಒತ್ತಡಕ್ಕೆ ತನ್ನ ತುಟಿಗಳು ನಲಗುತ್ತಿರೋದನ್ನು ಅರಿತವಳೆ ಪ್ರಜ್ಞೆ ಬಂದು ಅವನನ್ನು ದೂರ ತಳ್ಳೋದಕ್ಕೆ ಪ್ರಯತ್ನಿಸಿದ್ಲು. ಆದರೆ ಅವನ ಬಲದ ಮುಂದೆ ಅವಳ ಪ್ರಯತ್ನ ಕೆಲಸ ಮಾಡಲಿಲ್ಲ. ಆಕ್ರೋಶಗೊಂಡ ಸಾವೇರಿ ರಣಧೀರ್ನ ತುಟಿಯನ್ನು ತನ್ನ ಹಲ್ಲುಗಳಿಂದ ಬಲವಾಗಿ ಕಚ್ಚಿದ್ಲು. ಸೂಜಿಯಂತೆ ಚುಚ್ಚಿದ ಅವಳ ಹಲ್ಲಿನ ಗಾಯದಿಂದ ರಕ್ತ ಓಡದು ಹರಿಯಿತು. ಉಪ್ಪಾದ ರಕ್ತದ ರುಚಿ ನಾಲ್ಗೆಗೆ ತಗಲಿದ್ರೂ ರಣಧೀರ್ ಅವಳನ್ನು ಬಿಡಲಿಲ್ಲ. ಬದಲಿಗೆ ಅವಳನ್ನು ಇನ್ನಷ್ಟು ಹತ್ತಿರಕ್ಕೆ ಎಳೆದುಕೊಂಡು ಮುತ್ತಿನ ತೀವ್ರತೆಯನ್ನು ಹೆಚ್ಚಿಸಿದ. ಸಾವೇರಿ ಅವನ ಬೆನ್ನಿನ ಮೇಲೆ ಗುದ್ದುತ್ತಿದ್ದರೂ, ಸಿಕ್ಕಾಪಟ್ಟೆ ಕಚ್ಚುತ್ತಿದ್ರೂ ಅವನು ಜಗ್ಲೇ ಇಲ್ಲ. ಆದರೆ ಅವಳ ಕಣ್ಗಳಿಂದ ಹರಿದ ಕಣ್ಣೀರು ಅವನ ಕೆನ್ನೆಗೆ ತಗಲಿದ ತಕ್ಷಣ ರಣಧೀರ್ ಒಮ್ಮೆಲೆ ಅವಳನ್ನು ಬಿಟ್ಟು ಒಂದು ಹೆಜ್ಜೆ ಹಿಂದಕ್ಕೆ ಸರಿದ. ಸಾವಿ, ಅಳ್ಬೇಡ, ನಿನ್ನ ಕೋಪನ ತಣಿಸೋದಕ್ಕೆ ನಾನು ಮುತ್ತು ಕೊಟ್ಟನೆ ಹೊರತು ಬೇರೆ ಯಾವುದೇ ಕೆಟ್ಟ ಉದ್ದೇಶದಿಂದಲ್ಲ ಅಂತ ಮೃದುವಾಗಿ ಹೇಳ್ತಾ ಅವಳು ಕಣ್ಣೀರು ಒರೆಸೋದಕ್ಕೆ ಕೈ ಮುಂದಕ್ಕೆ ಚಾಚಿದ. ಅಷ್ಟೇ, ಸಾವೇರಿ ಮೇಜಿನ ಮೇಲಿದ್ದ ಪೇಪರ್ ಕಟ್ಟರ್ನ ಎತ್ತಿ ರಣಧೀರ್ನ ಅಂಗೈಯನ್ನು ಜೋರಾಗಿ ಸೀಳಿದ್ಲು. ಇನ್ನೊಮ್ಮೆ ನೀನು ನನ್ನನ್ನು ಮುಟ್ಟಿದ್ರೆ ನಿಜವಾಗಿ ನಿನ್ನನ್ನು ಕೊಂದೇ ಹಾಕ್ತೀನಿ ಅಂತ ಕೆಂಡಾದಂತೆ ಕಣ್ಣುಗಳಿಂದ ಅವನನ್ನು ದಿಟ್ಟಿಸುತ್ತಾ ಕಿರ್ಚಿದ್ಲು. ಗಾಯವು ಬಹಳ ಆಳವಾಗಿದ್ದರಿಂದ ರಕ್ತವು ಧಾರಾಕಾರವಾಗಿ ಹರಿಯತೊಡಗಿತು. ಮತ್ತು ಮೇಜಿನ ಮೇಲೆ ಹನಿ ಆಗಿ ಬೀಳೋದಕ್ಕೆ ಆರಂಭಿಸಿತು. ಆದರೆ ರಣಧೀರ್ ಆ ನೋವನ್ನು ಮತ್ತು ಹರಿಯುತ್ತಿರುವ ರಕ್ತನ ಸ್ವಲ್ಪವೂ ಲೆಕ್ಕಿಸಲಿಲ್ಲ. ನೋಡು ಸಾವೇರಿ, ನೀನು ನನಗೆ ಕೋಪದಿಂದ ವಾರ್ನಿಂಗ್ ನೀಡೋದಕ್ಕೆ ಪ್ರಯತ್ನಿಸಿದ್ರೆ ಇದೇ ಪುನರಾವರ್ತನೆ ಆಗುತ್ತೆ. ನೀನು ನನ್ನನ್ನು ಬೈದರೆ ನಾನು ಸುಮ್ಮನೆ ಇರ್ತೇನೇನೋ, ಆದರೆ ಎಚ್ಚರಿಕೆ ಕೊಟ್ಟರೆ ನಾನು ಸಹಿಸೋದಿಲ್ಲ. ಅದು ನನ್ನಲ್ಲಿರುವ ಅಹಂ ಕೆರಳಿಸುತ್ತೆ. ಆದ್ದರಿಂದ ನೀನು ನನಗೆ ವಾರ್ನಿಂಗ್ ಕೊಡಬೇಡ, ನಾನು ನಿನ್ನ ಈ ರೀತಿ ಮುಟ್ಟೋದಿಲ್ಲ ಅಂತ ಶಾಂತವಾಗಿ ನಗ್ತಲೇ ಹೇಳ್ದ. ರಣಧೀರ್ ಎಂತಹ ಮನುಷ್ಯ ಎಂಬುದು ಸಾವೇರಿಗೆ ಒಂದು ಕ್ಷಣ ಅರ್ಥವೇ ಆಗಲಿಲ್ಲ. ಅವನ ಈ ಹಠ ಮತ್ತು ಪ್ರೇಮದ ನಡುವಿನ ವ್ಯತ್ಯಾಸ ಅವಳನ್ನು ಗೊಂದಲಕ್ಕೀಡು ಮಾಡಿತು. ಕಣ್ಣೆದುರೇ ರಕ್ತ ಸುರಿಯುತ್ತಿರುವ ರಣಧೀರ್ನ ಕೈಯನ್ನು ನೋಡಿ ಸಾವೇರಿಗೆ ಒಂದು ಕ್ಷಣ ಅಯ್ಯೋ ಅನ್ನಿಸ್ತು. ಆದರೆ ಮರುಕ್ಷಣವೇ ಆ ಜಾಲಿಯನ್ನು ನಿರ್ದಯವಾಗಿ ಮನಸ್ಸಿನಲ್ಲಿಯೇ ತುಳಿದು ಹಾಕಿ ರೋಷದಿಂದ ಹೋಗಿ ತನ್ನ ಕುರ್ಚಿಯಲ್ಲಿ ಕುಳಿತುಕೊಂಡ್ಳು. ಅವಳ ಈ ವರ್ತನೆಯನ್ನು ನೋಡಿ ರಣಧೀರ್ ಮನದಲ್ಲೇ ನಕ್ಕು ಟಿಶ್ಯೂ ಪೇಪರ್ ಒಂದನ್ನು ತೆಗೆದುಕೊಂಡು ಕಟ್ಟಿದ ಗಾಯವಿರುವ ತನ್ನ ತುಟಿಯ ಮೇಲೆ ಒತ್ತಿ ಹಿಡ್ಕೊಂಡ. ತುಟಿಯಿಂದ ರಕ್ತ ನಿಂತ ಮೇಲೆ ಆ ಟಿಶ್ಯೂವನ್ನು ಕಸದ ಬುಟ್ಟಿಗೆ ಎಸೆದು ರಕ್ತ ಸುರಿತಿದ್ದ ಅಂಗೈಗೆ ತನ್ನ ನ್ಯಾಪ್ಕಿನ್ ಸುತ್ತಕೊಂಡ. ಆದರೆ ಗಾಯ ಬಹಳ ಆಳವಾಗಿದ್ದರಿಂದ ಕೇವಲ 2 ನಿಮಿಷಗಳಲ್ಲಿ ಆ ಬಿಳಿ ನ್ಯಾಪ್ಕಿನ್ ಸಂಪೂರ್ಣ ಕೆಂಪಾಯಿತು. ವಿಪರೀತ ರಕ್ತಸ್ರಾವದಿಂದ ಬೇಸತ್ತ ರಣಧೀರ್ ಆ ನ್ಯಾಪ್ಕಿನ್ ಕೂಡ ಎಸೆಯೋದಕ್ಕೆ ಮುಂದಾದಾಗ ಹಾಯ್ ರಾಣ ಅಂತ ನಗ್ತಾ ಬಾಗಿಲು ತೆರೆದು ಅಭಿರಾಮ್ ಒಳಬಂದ. ಅವನ ಹಿಂದೆಯೇ ಆಮ್ರಪಾಲಿ ಕೂಡ ಇದ್ಲು. ಅವರನ್ನು ಕಂಡ ತಕ್ಷಣ ರಣಧೀರ್ ಬಹಳ ವೇಗವಾಗಿ ಪ್ರತಿಕ್ರಿಯಿಸ್ತಾನು. ಮೇಜಿನ ಮೇಲಿದ್ದ ಆ ಸೇಫ್ಟಿ ಪ್ಯಾಕೆಟನ್ನು ಯಾರಿಗೂ ಕಾಣದಂತೆ ಚುರುಕಾಗಿ ಡಸ್ಟ್ಬಿನ್ಗೆ ಎಸೆದು ಹಾಯ್ ಅಭಿ ಅಂತ ಸಣ್ಣ ನಗೆಯೊಂದಿಗೆ ಬರಮಾಡ್ಕೊಂಡ. ರಣಧೀರ್ನನ್ನು ಕಂಡು ಮೈ ಮರೆತು ಬರ್ತಿದ್ದ ಆಮ್ರಪಾಲಿಗೆ ಅದೇ ಕೋಣೆಯಲ್ಲಿ ಕುಳಿತಿದ್ದ ಸಾವೇರಿ ಕಂಡ ತಕ್ಷಣ ಮುಖ ಕಿರಿಕಿರಿಗೊಂಡಿತು. ಸಾವೇರಿಯತ್ತ ಒಂದು ಅಹಂಕಾರದ ನೋಟ ಬೀರಿ ಹಾಯ್ ಭಾವ ಅಂತ ಹಲ್ಲು ಕಿಸಿತಾ ರಣಧೀರ್ ಹತ್ತ ಹೋದ್ಲು.
ತಕ್ಷಣವೇ ರಣಧೀರ್ ಎಂಬ ಗಾಬರಿಯಿಂದ ಧ್ವನಿ ಗಟ್ಟಿಯಾಗಿ ಕೇಳಿಸ್ತು. ರಣಧೀರ್ನ ಗಡಸಾದ ಸ್ವರಕ್ಕೆ ಆಮ್ರಪಾಲಿ ಒಂದು ಕ್ಷಣ ನಡುಗೋದ್ಲು. ಸಾರಿ ಅಂತ ತಡಬಡಾಯಿಸಿದ್ಲು. ಅಷ್ಟರಲ್ಲಿ ರಣಧೀರ್ನ ಅಂಗೈಯಿಂದ ರಕ್ತ ಸುರಿತಿರೋದನ್ನು ಗಮನಿಸಿದ ಅಭಿರಾಮ್ ಗಾಬರಿಯಿಂದ ಅವನ ಕೈ ಹಿಡ್ಕೊಂಡು, ರಾಣಾ ಇದೇನಿದ್ ಗಾಯ, ಇಷ್ಟೊಂದು ರಕ್ತ ಬರ್ತಿದೆಯಲ್ಲ, ಏನಾಯಿತು ಅಂತ ಆತಂಕದಿಂದ ಪ್ರಶ್ನಿಸ್ದ. ಗಮನಿಸ್ಲಿಲ್ಲ, ಪೇಪರ್ ಕಟ್ಟರ್ನಿಂದ ಕೈ ಕಟ್ಟಾಯಿತು ಅಂತ ರಣಧೀರ್ ಏನೂ ಆಗ್ದವನಂತೆ ಅತಿ ಸಾಮಾನ್ಯ ಧ್ವನಿಯಲ್ಲಿ ಹೇಳ್ದ. ಅಭಿರಾಮ್ ಆತಂಕದಿಂದ ತನ್ನ ತಂಗಿಗೆ, ಆಮ್ರಾ ಮೆಡಿಕಲ್ ಕಿಟ್ ಒಳಗನೆ ರೂಮ್ನಲ್ಲಿದೆ ನೋಡು, ಬೇಗ ತಗೊಂಡು ಬಾ ಅಂತ ಹೇಳಿ ರಣಧೀರ್ನನ್ನು ಕುರ್ಚಿ ಮೇಲೆ ಕುಳ್ಳಿರಿಸ್ದ. ಆದರೆ ರಣಧೀರ್ ತಕ್ಷಣವೇ ತಡೆದು, ಆಮ್ರಪಾಲಿ ನೀನು ಇರು, ಸಾವೇರಿ ನೀನು ಹೋಗಿ ಕಿಟ್ ತೊಗೊಂಡು ಬಾ ಅಂತ ಗಂಭೀರವಾಗಿ ಆಜ್ಞಾಪಿಸಿದ. ರಣಧೀರ್ ಹೇಳಿದ ಕೆಲಸ ಮಾಡೋದು ಸಾವೇರಿಗೆ ಇಷ್ಟವಿರಲಿಲ್ಲ. ಆದರೆ ಅವನ ಧ್ವನಿಯಲ್ಲಿದ್ದ ಗಾಂಭೀರ್ಯಕ್ಕೆ ಒಂದು ಕ್ಷಣ ಬೆದರಿ ಮೌನವಾಗಿ ಒಳಗೆ ಹೋಗಿ ಮೆಡಿಕಲ್ ಬಾಕ್ಸ್ ತಂದು ಅಭಿರಾಮ್ ಎದುರು ಮೇಜಿನ ಮೇಲಿಟ್ಲು. ನಂತರ ಏನೂ ತಿಳಿದವಳಂತೆ ಪಕ್ಕದಲ್ಲಿ ಹೋಗಿ ನಿಂತ್ಕೊಂಡ್ಳು. ಅಭಿರಾಮ್ ರಣಧೀರ್ನ ಕೈಗೆ ಡ್ರೆಸ್ಸಿಂಗ್ ಮಾಡ್ತಿದ್ದಾಗ ಆಮ್ರಪಾಲಿ ಸಾವೇರಿಯನ್ನು ಮೇಲಿಂದ ಕೆಳಕ್ಕೆ ಪರೀಕ್ಷಕ ದೃಷ್ಟಿಯಿಂದ ನೋಡತೊಡಗಿದ್ಲು. ಯಾರು ನೀನು, ಆ ರೂಮ್ನಲ್ಲಿ ಯಾಕಿದ್ದೀಯಾ ಅಂತ ಅಹಂಕಾರದಿಂದ ಕೇಳಿದ್ಲು. ಸಾವೇರಿ ಅವಳಿಗಿಂತಲೂ ಒಂದು ಪಟ್ಟು ಹೆಚ್ಚು ಗರ್ವದಿಂದಲೇ, ನಿಮ್ಮ ಭಾವನ್ ಪಿಯೆ ನಾನು ಅಂತ ಖಾರವಾಗಿ ಉತ್ತರಿಸಿದ್ಲು. ಸಾವೇರಿ ಉತ್ತರ ಕೇಳಿ ಆಮ್ರಪಾಲಿಗೆ ಸಿಟ್ಟು ಬಂತು. ನಮ್ಮ ಕೆಳಗೆ ಕೆಲಸ ಮಾಡೋ ನಿನಗೆ ನನ್ನ ಮೇಡಮ್ ಅಂತ ಕರಿಬೇಕು ಅಂತ ಕನಿಷ್ಠ ಜ್ಞಾನವಿಲ್ವಾ ಅಂತ ಕೋಪದಿಂದ ಪ್ರಶ್ನಿಸಿದ್ಲು. ಅದಕ್ಕೆ ಸಾವೇರಿ ಕಿಂಚಿತ್ತು ಎದುರದೆ, ನಾನು ಕೆಲಸ ಮಾಡ್ತಿರೋದು ಅವ್ರ ಹತ್ರ ಅಂತ ರಣಧೀರ್ ಕಡೆಗೆ ಕೈ ತೋರಿಸ್ತಾ ಸವಾಲು ಹಾಕಿದ್ಲು. ಯು ಡರ್ಟಿ ರೋ. ಆಮ್ರಪಾಲಿ ಮಾತು ಪೂರ್ತಿಗೊಳಿಸೋ ಮೊದಲೇ ರಣಧೀರ್ನ ಧ್ವನಿ ಆ ಕೋಣೆಯಲ್ಲಿ ಪ್ರತಿಧ್ವನಿಸ್ತು. ಅಭಿ ಈಕೆನ್ ಯಾಕೆ ಆಫೀಸ್ಗೆ ಕರ್ಕೊಂಡು ಬಂದೆ? ಅವನ ಧ್ವನಿಯಲ್ಲಿ ಬೆಂಕಿ ಉಗುಳುವಂತಹ ಸಿಟ್ಟಿತ್ತು. ಸಾರಿ ರಾಣ, ಬೇರೆ ಕೆಲಸದ ವಿಷಯವಾಗಿ ಬಂದಿದ್ಲು, ಈಗಲೇ ಆಕೆಯನ್ನು ಕರ್ಕೊಂಡು ಹೋಗ್ತೀನಿ, ನೀನು ಒಂದ್ಸಲ ಡಾಕ್ಟರ್ಗೆ ಕಾಲ್ ಮಾಡಿ ಗಾಯನ ತೋರಿಸ್ಕೊ ಅಂತ ಹೇಳ್ತಾ ಬ್ಯಾಂಡೇಜ್ ಹಾಕೋದನ್ನು ಮುಗಿಸಿದ ಅಭಿರಾಮ್. ಆಮ್ರಪಾಲಿಯನ್ನು ಕರ್ಕೊಂಡು ಆ ಕೋಣೆಯಿಂದ ಹೊರಬಂದ. ಅವ್ರು ಹೋದ್ಮೇಲೆ ರಣಧೀರ್ ನಗ್ತಾ, ಸಾರಿ ಸಾವಿ, ಅವಳಿಗೆ ಯಾರ ಜೊತೆ ಹೇಗೆ ಮಾತಾಡಬೇಕಂತ ತಿಳಿದಿಲ್ಲ, ಬೇಜಾರು ಮಾಡ್ಕೊಳ್ಬೇಡ ಅಂದ. ಇಲ್ಲಿವರೆಗೆ ಬೆಂಕಿಯಂತೆ ಸಿಡ್ದಿದ್ದು ಅಷ್ಟರಲ್ಲೇ ಮಂಜಿನಂತೆ ತಂಪಾದ ಅವನನ್ನು ವಿಚಿತ್ರವಾಗಿ ನೋಡ್ತಾ, ನಿಮಗೂ ಕೂಡ ಯಾರ ಜೊತೆ ಹೇಗೆ ವರ್ತಿಸ್ಬೇಕಂತ ಗೊತ್ತಿಲ್ಲ, ನಿಮಗಿಂತಹ ಅವಳೆ ವಾಸಿ ಅನ್ನಿಸ್ತದೆ ಅಂತ ಕಿರಿಕಿರಿಯಿಂದ ಹೇಳಿ ಮೆಡಿಕಲ್ ಬಾಕ್ಸನ್ನು ಮತ್ತೆ ಕೋಣೆಯಲ್ಲಿಟ್ಟು ತನ್ನ ಟೇಬಲ್ ಹತ್ರ ಹೋದ್ಲು ಸಾವೇರಿ. ನಿನಗೆ ಅಹಂಕಾರ ತುಸು ಹೆಚ್ಚೇ ಅಲ್ವಾ ಅಂತ ರಣಧೀರ್ ನಗ್ತಲೇ ಕೇಳ್ದ. ಎಷ್ಟೇ ಇದ್ರೂ ನಿಮ್ಮಷ್ಟು ಇರಲಾರ್ದು ಅಂತ ಅವಳು ತಿರುಗೇಟ್ ನೀಡಿದ್ಲು. ನನ್ನ ಅಹಂಕಾರ ಎಷ್ಟಿದೆ ಅಂತ ನೀನು ನೋಡಿದ್ರೆ ತಡ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಸರಿ, ಇವತ್ತು ಒಂದು ಮೀಟಿಂಗ್ ಇದೆ, ಹೋಗೋಣ ಬಾ ಅಂತ ತನ್ನ ಕೋಟ್ ಕೈಗೆತ್ಕೊಂಡ. ಯಾವ ಫೈಲ್ಗಳನ್ನ ತರಬೇಕಂತ ಸಾವೇರಿಗೆ ತಿಳಿಸಿ ಕಾರ್ ಕೀ ಕೂಡ ತಗೊಂಡು ಬಾ ಅಂತ ಹೇಳಿ ಅವಳೊಂದಿಗೆ ಪಾರ್ಕಿಂಗ್ ಕಡೆ ಹೊರಟ. ಗಿರಿರಾಜ್ ಕೆಳಗಡೆ ನಿಂತಿರೋದನ್ನ ನೋಡಿ ರಣಧೀರ್ ತನ್ನ ಕಾರಿನ ಕೀಯನ್ನು ಅವನಿಗೆ ನೀಡ್ತಾ, ಫಲಕ್ನಾಮ ಪ್ಯಾಲೇಸ್ ಅಂತ ಅಡ್ರೆಸ್ ಹೇಳಿ ಸ್ಟೈಲಾಗಿ ಹಿಂದಿನ ಸೀಟ್ನಲ್ಲಿ ಕುತ್ಕೊಳ್ತಾನೆ. ಗಿರಿರಾಜ್ ಒಂದು ಸಲ್ಯೂಟ್ ಮಾಡಿ ಡ್ರೈವಿಂಗ್ ಸೀಟ್ನಲ್ಲಿ ಕುತ್ಕೊಳ್ತಾನೆ. ರಣಧೀರ್ ಪಕ್ಕದಲ್ಲಿ ಕುತ್ಕೊಳ್ಳೋದು ಇಷ್ಟವಿಲ್ಲದೆ ಸಾವೇರಿ ಮುಂಭಾಗದ ಸೀಟ್ನೆತ್ತ ಹೋಗೋದಕ್ಕೆ ಪ್ರಯತ್ನಿಸ್ತಾಳೆ. ಆದರೆ ಅವಳನ್ನು ಹೋಗದಂತೆ ತಡೀತಾ ರಣಧೀರ್ ಒಂದು ಗಂಭೀರವಾದ ನೋಟ ಬೀರ್ತಾನೆ. ಆ ನೋಟಕ್ಕೆ ಹೆದರಿ ಸುಮ್ಮನೆ ರಣಧೀರ್ಗೆ ತಾಗದಂತೆ ಅವರ ಅಂತರ ಕಾಯ್ದುಕೊಳ್ತಾ ಮುಖಾನ ಗಂಟಿಕ್ಕೊಂಡು ಹಿಂದಿನ ಸೀಟ್ನಲ್ಲೇ ಕುತ್ಕೊಳ್ತಾಳೆ. ಹೈದರಾಬಾದ್ ರಸ್ತೆಗಳ ಮೇಲೆ ರಣಧೀರ್ ಕಾರು ಸುಗಮವಾಗಿ ಚಲಿಸ್ತಾ ಫಲಕ್ನಾಮ ಪ್ಯಾಲೇಸ್ ಕಡೆ ನುಗ್ಗುತ್ತೆ. ಸಾವೇರಿಯ ಮಡ್ನಲ್ಲಿದ್ದ ಫೈಲ್ಗಳನ್ನು ತಗೊಂಡು ಮತ್ತೊಮ್ಮೆ ಪರಿಶೀಲಿಸ್ತಾ ಗಂಭೀರವಾಗಿ ಫೋನ್ ಕರೆಗಳಲ್ಲಿ ಮಾತನಾಡ್ತಾ, ನಿನ್ನೆ ಸಾವೇರಿ ನೋಡಿರದ ಅಸಲಿ ರಣಧೀರ್ ಸೂರ್ಯದೇವ್ ವರ್ಮನನ್ನು ಕೇವಲ ಅರ್ಧ ಗಂಟೆಯಲ್ಲೇ ಪರಿಚಯಿಸಿ ಅವಳಲ್ಲಿ ಒಂದು ಸಣ್ಣ ಭಯ ಹುಟ್ಟಿಸ್ತಾನೆ. ಟ್ರಾಫಿಕ್ ಕಾರಣದಿಂದ ರಣಧೀರ್ ಮತ್ತು ಸಾವೇರಿ ಫಲಕ್ನಾಮ ಪ್ಯಾಲೇಸ್ ತಲುಪೋಷ್ಟರಲ್ಲಿ ಮಧ್ಯಾಹ್ನವಾಗುತ್ತಾ ಬರ್ತದೆ. ಹೈದರಾಬಾದ್ನಲ್ಲೇ ಇಂತಹ ಒಂದು ಅದ್ಭುತ ಜಾಗ ಇದೆ ಅಂತ ತಿಳಿದಿದ್ರೂ ಎಂದು ನೋಡಿರದೆ ಸಾವೇರಿಗೆ ಆ ಪ್ಯಾಲೇಸ್ ನೋಡ್ತಿದ್ರೆ ಒಂದು ಸಣ್ಣ ಅಳುಕು ಉಂಟಾಗಿ ರಣಧೀರ್ ಹಿಂದೆಯೇ ಹೆಜ್ಜೆ ಹಾಕೋದಕ್ಕೆ ಪ್ರಾರಂಭಿಸ್ತಾಳೆ. ಮೇನ್ ಬ್ರಾಂಚ್ ಬಂದಿದ್ದ ಅಧಿಕಾರಿಗಳು ರಣಧೀರ್ನನ್ನು ವಿನಯದಿಂದ ಸ್ವಾಗತಿಸ್ತಾರೆ. ಬಾಗಿಲನ್ನು ಹಿಂದಕ್ಕೆ ತಳ್ಳಿ ಅವಳತ್ತ ನಡೀತಾ, ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ತಿದ್ಯಾ ಸಾವಿ ಅಂತ ರಣಧೀರ್ ಅರ್ಥವಾಗದೆ ಕೇಳ್ದ. ಅವಳು ಮಾತನಾಡಲಾಗದೆ ನೀರು ಬೇಕು ಎಂಬಂತೆ ಸನ್ನೆ ಮಾಡ್ತಾ ದುಪ್ಪಟ್ಟಾದಿಂದ ಮುಖದ ಬೆವರಿನ ಹನಿಗಳನ್ನು ಆತಂಕದಿಂದ ಒರೆಸ್ಕೊಂಡ್ಳು. ಅಲ್ಲಿನ ಸಿಬ್ಬಂದಿ ಅವರಿಗೆ ಸ್ವಾಗತ ಕೋರಿ ಅವನಿಗಾಗಿ ಕಾಯ್ದಿರಿಸಿದ್ದ ಐಷಾರಾಮಿ ಸೂಟ್ಗೆ ಕರೆದೊಯ್ದರು. ಸರ್, ನೀವು ಸ್ವಲ್ಪ ರೆಸ್ಟ್ ತೊಗೊಳ್ಳಿ, ನಿಮ್ಮ ಲಂಚ್ ಆದಮೇಲೆ ಮೀಟಿಂಗ್ ಇರುತ್ತೆ ಅಂತ ವಿನಯದಿಂದ ಹೇಳಿ ಹೊರಡು ನಡೆದ್ರು. ತನ್ನ ಕೋಟ್ ತೆಗೆದು ಪಕ್ಕಕ್ಕಿಟ್ಟು ಸಾವೇರಿಗಾಗಿ ನೋಡಿದಾಗ ಅವಳು ಬಾಗಿಲು ಬಳಿಯೇ ನಿಂತು ಆತಂಕದಿಂದ ನಡುಗ್ತಿರೋದನ್ನು ರಣಧೀರ್ ಕಣ್ಣಿಗೆ ಬಿತ್ತು. ಸಾವೇರಿ
ಒಳಗಡೆ ಬಾ ಅಂತ ಪ್ರೀತಿಯಿಂದ ಕರೆದ ರಣಧೀರ್. ಹಣೆ ಮೇಲೆ ಬೆವರು ಸುರಿಯುತ್ತಿರಲು ಅವನ ಒಂದೊಂದೇ ಹೆಜ್ಜೆ ಇಡ್ತಾ ಹೋಗಿ ಗೋಡೆಗೆ ಹೊರಗಿ ದೂರದಲ್ಲೇ ನಿಂತುಬಿಟ್ಲು. ಅವಳ ಸ್ಥಿತಿ ಕಂಡು ರಣಧೀರ್ ಮಿನಿ ಫ್ರಿಡ್ಜ್ನಂತೆ ನೀರಿನ ಬಾಟಲ್ ತೆಗೆದು ಮುಚ್ಚಳ ತೆರೆದು ಸಾವೇರಿ ಕೈಗೆ ನೀಡ್ದ. ಬಾಟಲನ್ನು ಕೆಳಗಿಳಿಸದೆ ಪೂರ್ತಿ ನೀರು ಕುಡಿದು ಸ್ವಲ್ಪ ಸಮಾಧಾನಗೊಂಡ್ಳು. ನಂತರ ನೋವಿನಿಂದ ಹೀಗಂದ್ಲು, ಇದೇ ತರಹದ ಒಂದು ಕೋಣೆಯಲ್ಲಿ ನನ್ನ ಜೀವನ ನಿನ್ನ ಕೈಯಿಂದ ನಾಶವಾಯಿತು. ನನ್ನ ಮನೆಯಲ್ಲಿ ನನ್ನ ಬೆಡ್ರೂಮ್ನಲ್ಲಿ ಇರಬೇಕಂದ್ರೂ ನಿನ್ನ ನೆನಪೇ ಬಂದು ಮೈಯೆಲ್ಲ ನಡುಗುವಂತೆ ಮಾಡ್ತಿತ್ತು. ಅಂಥದ್ರಲ್ಲಿ ಮತ್ತೆ ಆ ನೈಟ್ ಮೇರ್ ನೆನಪಿಸೋ ಈ ಕೋಣೆಯಲ್ಲಿ ನೋಡ್ತಿದ್ರೆ ನನಗೆ ಗೊತ್ತಿಲ್ಲದೆ ಭಯ ನನ್ನನ್ನು ಆವರಿಸಿ ಉಸಿರುಗಟ್ಟುವಂತೆ ಮಾಡ್ತಿದೆ ಅಂತ ಜೋರಾಗಿ ಅಳ್ತಾ ತನ್ನ ಮುಖನ ಅಂಗೈಗಳಲ್ಲಿ ಮುಚ್ಕೊಂಡ್ಳು. ಸಾವೇರಿ ಪಡ್ತಿರೋ ಈ ನರಕಯಾತನೆಗೆ ಕಾರಣ ತಾನೇ ಅಂತ ಅರಿವಾದಾಗ ರಣಧೀರ್ ಮನಸ್ಸು ಕಲಿಕಿತು. ಅವಳನ್ನು ಬಿಗಿಯಾಗಿ ತನ್ನ ಎದೆಗೆ ಅಪ್ಕೊಂಡು ಕಣ್ಗಳಲ್ಲಿ ಗಟ್ಟಿಯಾಗಿ ಮುಚ್ಕೊಂಡು ಆ ಮುಚ್ಚಿದ ಕಣ್ಗಳಿಂದ 2 ಹನಿ ಕಣ್ಣೀರು ನಿಶ್ಶಬ್ದವಾಗಿ ಹೊರಬಂದ್ವು. ಪ್ಲೀಸ್ ನನ್ನನ್ನು ಬಿಡು. ರಣಧೀರ್ ನನ್ನ ದೂರ ತಳ್ಳೋದಕ್ಕೆ ಸಾವೇರಿ ಪ್ರಯತ್ನಿಸಿದ್ಲು. ಅವಳು ತಳ್ಳಿದಷ್ಟು ಅವಳನ್ನು ಇನ್ನೂ ಬಿಗಿಯಾಗಿ ಅಪ್ಕೊಳ್ತಾ, ನಾನು ನಿನಗೇನೂ ಮಾಡಲ್ಲ, ಜಸ್ಟ್ ನೀನು ನಾರ್ಮಲ್ ಆದರೆ ಸಾಕು, ಬಿಟ್ಬಿಡ್ತೀನಿ, ನನ್ನನ್ನು ನಂಬು ಸಾವಿ ಅಂತ ಮೆಲ್ಲಗೆ ಹೇಳ್ತಾ ಪ್ರೀತಿಯಿಂದ ಅವಳು ಬೆನ್ನು ಸವರ್ತಾ ಅವನ ಹಿಡಿತದಿಂದ ಬಿಡಿಸ್ಕೊಳ್ಳೋದನ್ನು ನಿಲ್ಲಿಸಿ ಕಣ್ಮುಚ್ಚಿ ತನ್ನ ಮನಸ್ಸನ್ನು ಬೇರೆಡೆಗೆ ತಿರುಗಿಸೋದಕ್ಕೆ ಪ್ರಯತ್ನಿಸ್ತಾಳೆ ಸಾವೇರಿ. ಸ್ವಲ್ಪ ಸಮಯ ಕಳೀತಿದ್ದಂತೆ ಕೇವಲ ರಣಧೀರ್ನ ಎದೆ ಬಡಿತ ಮಾತ್ರ ಅವಳ ಕಿವಿಗೆ ಕೇಳಿಸ್ತಾ ಮನಸ್ಸನ್ನು ತಟ್ಟುತ್ತದೆ. ತನ್ನ 2 ಕೈಗಳಿಂದ ಅವನ ಶರ್ಟನ್ನು ಗಟ್ಟಿಯಾಗಿ ಹಿಡ್ಕೊಂಡು ಹಾಗೇ ನಿಂತು ಬಿಡ್ತಾಳೆ. ಸುಮಾರು ಅರ್ಧ ಗಂಟೆಯ ಕಾಲ ಅವಳನ್ನು ನಿಶ್ಶಬ್ದವಾಗಿ ಸಮಾಧಾನಪಡಿಸಿದ ನಂತರ, ಈಗ ನಿನಗೆ ಪರವಾಗಿಲ್ವಾ, ಓಕೆನಾ ಅಂತ ತುಂಬ ಹೃದಯದಿಂದ ಕೇಳ್ತಾನೆ. ಅಂತ ಮೆಲ್ಲಗೆ ಉತ್ತರಿಸಿ ಅವನನ್ನು ಬಿಡ್ತಾಳೆ. ರಣಧೀರ್ ಅವಳನ್ನು ಕರೆದೊಯ್ದು ಬೆಡ್ ಮೇಲೆ ಕೂರಿಸಿ ಸ್ವಲ್ಪ ಹೊತ್ತು ಮಲಗು, ರಿಲ್ಯಾಕ್ಸ್ ಆಗು ಅಂತ ಹೇಳಿ ಬೆಡ್ನಿಂದ ಸ್ವಲ್ಪ ದೂರದಲ್ಲಿ ರಣಧೀರ್ ಮಂಚದಿಂದ ತುಸು ದೂರದಲ್ಲಿದ್ದ ಸೋಫಾದಲ್ಲಿ ಹೋಗಿ ಕೂತ್ಕೊಂಡ. ಸಾವೇರಿ ಮೆಲ್ಲಗೆ ಮಂಚದ ಮೇಲೆ ಹಿಂದ ವಾಲು ಇರಬೇಕಾದ್ರೆ ಮತ್ತೆ ಮನಸ್ಸಲ್ಲಿ ಭಯ ಮೂಡಿ ತಕ್ಷಣ ಎದ್ದು ಕುಳಿತು ರಣಧೀರ್ ಕಡೆ ನೋಡಿದ್ಲು. ಅವಳ ನೋಟದ ಅರ್ಥವನ್ನು ರಣಧೀರ್ ಮುಗುಳ್ನಗ್ತಾ, ನಾನೇನು ಮಾಡಲ್ಲ ಸಾವಿ, ಸುಮ್ಮನೆ ರಿಲ್ಯಾಕ್ಸ್ ಆಗು ಅಂತ ಹೇಳಿ ಫೈಲ್ಗಳನ್ನು ಪರಿಶೀಲಿಸೋದಕ್ಕೆ ಆರಂಭಿಸ್ದ. ಆದರೆ ಅವನ ಒಂದು ಕಣ್ಣು ಮಾತ್ರ ಸದಾ ಅವಳ ಮೇಲೆಯೇ ಇತ್ತು. ಸಾವೇರಿ ಭಯದಿಂದಲೇ ಮಲಗಿದ್ಲು. ಕಣ್ಗಳನ್ನು ಮುಚ್ಚೋದಕ್ಕೆ ಧೈರ್ಯ ಸಾಲದೆ ಕೋಣೆಯ ಮೇಲ್ಛಾವಣಿಯನ್ನೇ ದಿಟ್ಟಿಸ್ತಾ ಹಾಗೆ ಉಳಿದ್ಲು. ಮಧ್ಯಾಹ್ನದ ಊಟ ಸಮಯವಾಗ್ತಿರೋದನ್ನು ಗಮನಿಸಿದ ರಣಧೀರ್, ನಿನಗೆ ಊಟ ಆರ್ಡರ್ ಮಾಡಲಾ ಅಂತ ಕೇಳ್ದ. ಅಂತ ಮೆಲ್ಲಗೆ ಉತ್ತರಿಸಿದ್ಲು ಸಾವೇರಿ. ಯಾವಾಗಲೂ ತಗ್ಗದೆ ಒಂದು ಮಾತಿಗೆ 4 ಮಾತು ಎದುರು ಉತ್ತರ ನೀಡ್ತಿದ್ದ ಸಾವೇರಿ ಇಂದು ಹೀಗೆ ಭಯದಲ್ಲಿ ಇನ್ಸೆಕ್ಯೂರ್ ಆಗಿ ಇರೋದನ್ನು ಕಂಡು ರಣಧೀರ್ ಮನಸ್ಸಿಗೆ ಚುರುಕ್ಕಂತು. ಅವಳಿಗಾಗಿ ಊಟ ಆರ್ಡರ್ ಮಾಡ್ದ. ರೂಮ್ ಬಾಯ್ ಟ್ರಾಲಿಯಲ್ಲಿ ಊಟ ತಂದುಕೊಟ್ಟು ಹೋದ. ಅದಾದಮೇಲೆ ರಣಧೀರ್ ಅವಳ ಹತ್ರ ಬಂದು, ನಾನು ಕ್ಲೈಂಟ್ಸ್ ಜೊತೆ ಊಟ ಮಾಡ್ತೀನಿ, ನೀನು ಇಲ್ಲೇ ಊಟ ಮುಗಿಸಿ ರೆಸ್ಟ್ ತಗೋ, ನಾನು ಬರೋದು ಸ್ವಲ್ಪ ತಡವಾಗ್ಬೋದು, ಬಾಗಿಲು ಲಾಕ್ ಮಾಡ್ಕೊ, ಟೇಕ್ ಕೇರ್ ಅಂತ ಹೇಳಿ ಹೊರಗಡೆ ಹೋದ. ಅವನು ಹೋದ್ಮೇಲೆ ಸಾವೇರಿ ಎದ್ದು ಹೋಗಿ ಬಾಗಿಲು ಲಾಕ್ ಮಾಡಿದ್ಲು. ಮುಖ ತೊಳ್ಕೊಂಡು ಬಂದು ಅವನು ಏನೇನು ಆರ್ಡರ್ ಮಾಡಿದ್ದಾನೆ ಅಂತ ಕುತೂಹಲದಿಂದ ಎಲ್ಲ ಬೌಲ್ಗಳ ಮೇಲಿದ್ದ ಮುಚ್ಚಳಗಳನ್ನು ತೆಗೆದು ನೋಡೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಯಾಕೆ ಹೀಗೆ ಡಲ್ ಆಗಿದ್ಯಾ, ನಾನೇನು ಮಾಡಲ್ಲ ಅಂತ ಹೇಳಿದ್ನಲ್ಲ ಸಾವಿ, ನಡೆದೋದನ್ನು ನಾನು ಬದಲಾಯಿಸೋದಕ್ಕೆ ಸಾಧ್ಯವಿಲ್ಲ, ಆದರೆ ಈಗ ಮಾತ್ರ ಏನೂ ಆಗದಂತೆ ನೋಡ್ಕೊಳ್ಬಲ್ಲೆ ಅಂತ ಅವನ ಕೈ ಮೇಲೆ ತನ್ನ ಕೈಯನ್ನಿಟ್ಟು ಮೆಲ್ಲಗೆ ಒತ್ತಾನೆ ರಣಧೀರ್. ಆ ಸ್ಪರ್ಶಕ್ಕೆ ಒಂದಾದ ತಮ್ಮ ಕೈಗಳತ್ತ ನೋಡಿದ ಸಾವೇರಿಗೆ ರಣಧೀರ್ ಕೈಗೆ ಸುತ್ತಿರೋ ಬ್ಯಾಂಡೇಜ್ ಕಾಣಿಸುತ್ತೆ. ಅವನು ಎಷ್ಟೊಂದು ಆವೇಶಭರಿತನಾಗಿ ಬದಲಾಗಬಲ್ಲ ಎಂಬ ವಿಷಯವನ್ನು ಅವಳ ಮನಸ್ಸು ಮತ್ತೊಮ್ಮೆ ಎಚ್ಚರಿಸುತ್ತೆ. ನಾನು ಸುಮ್ಮನೆ ಮುಟ್ಟಿದ್ದು ಅಷ್ಟೆ, ಬೇರೆ ಏನೂ ಇಲ್ಲ, ಪ್ರತಿಯೊಂದನ್ನು ಬೇರೆಯದೇ ದೃಷ್ಟಿಯಲ್ಲಿ ನೋಡಬೇಡ ಅಂತ ಹೇಳಿ ರಣಧೀರ್ ವಾಶ್ರೂಮ್ ಕಡೆ ಹೋಗ್ತಾನೆ. ಹಾಗೆ ಹೋಗುವಾಗ ತನ್ನ ಮೊಬೈಲನ್ನು ಬೆಡ್ ಮೇಲೆಯೇ ಬಿಟ್ಟು ಹೋದ. ಕಾರಣ ಅದು ಸತತವಾಗಿ ರಿಂಗ್ ಆಗೋದಕ್ಕೆ ಶುರುವಾಗುತ್ತೆ. ಸಾವೇರಿ ಮೊಬೈಲ್ ಕೈಗೆತ್ಕೊಂಡು ಹೋಗಿ ವಾಶ್ರೂಮ್ ಬಾಗಿಲು ಬಡಿತಾಳೆ. ಏನು ಸಾವೇರಿ ಅಂತ ಬಾಗಿಲು ತೆರೀದೇನೆ ಕೇಳ್ತಾನೆ ರಣಧೀರ್. ನಿಮ್ಮ ಮೊಬೈಲ್ ರಿಂಗ್ ಆಗ್ತಿದೆ, ಯಾರು ಫೋನ್ ಮಾಡ್ತಿರೋದು? ಅಭಿ ಸರ್. ಫೋನ್ ರಿಸೀವ್ ಮಾಡಿ ನಾನೇ ಆಮೇಲೆ ಕಾಲ್ ಮಾಡ್ತೀನಿ ಅಂತ ಹೇಳು ಅಂತ ಉತ್ತರಿಸ್ತಾನೆ. ಅವನು ಹೇಳ್ದೆ ಅಂತೆ ಕಾಲ್ ಸ್ವೀಕರಿಸಿ ಸಾವೇರಿ, ಸರ್ ವಾಶ್ರೂಮ್ನಲ್ಲಿದ್ದಾರೆ, ಅವರು ನಿಮಗೆ ಕಾಲ್ ಮಾಡ್ತಾರಂತೆ ಸರ್ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ. ನಂತರ ಮೊಬೈಲ್ನ ಲಾಕ್ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವ ಬರ್ಡ್ಸ್ ವಾಲ್ಪೇಪರನ್ನು ಗಮನಿಸ್ತಾ ನಿಲ್ತಾಳೆ.
ಎರಡು ಮುದ್ದಾದ ಲವ್ ಬರ್ಡ್ಸ್ ಒಂದಕ್ಕೊಂದು ಕೊಕ್ಕು ತೀಡುತ್ತಾ ರೆಕ್ಕೆ ಹರಡಿ ಹಚ್ಚ ಹಸಿರಾದ ಮರದ ಕೊಂಬೆ ಮೇಲೆ ಹೂವು ಎಲೆಗಳ ನಡುವೆ ಇರೋ ಆ ಫೋಟೋ ಅತ್ಯಂತ ಸುಂದರವಾಗಿ ಮತ್ತು ನೈಸರ್ಗಿಕವಾಗಿ ಕಾಣ್ತಿತ್ತು. ಅದನ್ನು ನೋಡ್ತಿದ್ದಂತೆ ಸಾವಿರಿ ಮನಸ್ಸಲ್ಲಿದ್ದ ಭಯ ತುಸು ಕಡಿಮೆಯಾಗಿ ಅವಳಿಗೆ ಪ್ರಶಾಂತತೆಯ ಅನುಭವವಾಯಿತು. ನೆಕ್ಸ್ಟ್ ಮತ್ತೆ ಇನ್ನೂ ಭಯ ಪಡ್ತಾಳಾ, ಏನಾಗುತ್ತೆ ಅನ್ನೋದನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ತಿಳಿಸ್ತೀನಿ.